ಎಸ್ಟಿಪಿ ಟಿಎಸ್ಪಿ ಯೋಜನೆಯಡಿ ರಾಜ್ಯ ಸರ್ಕಾರವು ಬಡ ಜನರಿಗೆ ನೀಡುವ ಸಹಾಯಧನ ರೂಪದ ಸಾಲ ನುಂಗಣ್ಣರ ಪಾಲಾಗುತ್ತಿದ್ದು, ಇತ್ತ ಫಲಾನುಭವಿಗಳು ಸಾಲ ಪಡೆದ ತಪ್ಪಿಗೆ ಬದುಕಿನ ಶಾಂತಿಯನ್ನೇ ಕಳೆದುಕೊಂಡ ಪ್ರಕರಣವಿದ್ದು, ಶನಿವಾರ ಸಂತೆ ವ್ಯಾಪ್ತಿಯಲ್ಲಿ ಕೆಲವು ಮಹಿಳೆಯರಿಗೆ ಸಾಲ ಮಂಜೂರಾಗಿದ್ದರೂ ಆ ಹಣ ಬೇರೆಯವರ ಖಾತೆಗೆ ವರ್ಗವಾಗಿದೆ. ಬಡ ಮಹಿಳೆಯರು ಬ್ಯಾಂಕ್ ನೋಟಿಸಿಗೆ ಹೆದರಿ ತಾವು ಮಾಡದ ಸಾಲಕ್ಕೆ ಕಂತು ಹಾಗೂ ಬಡ್ಡಿ ಪಾವತಿಸುವಂತಾಗಿದೆ. ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟದ ಸಮಿತಿಯು ಕೈಮಗ್ಗ ಮತ್ತು ಜವಳಿ ಇಲಾಖೆ ಮೇಲೆ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಇಲಾಖಾ ಸಹಾಯಕ ನಿರ್ದೇಶಕ ಗುರುಸ್ವಾಮಿ ಅವರಿಂದ ಚಿತ್ತಾರವು ಮಾಹಿತಿ ಬಯಸಿದಾಗ ಸಾಲ ಸೌಲಭ್ಯದ ಕರಾಳ ಮುಖ ಬೆಳಕಿಗೆ ಬಂತು. ಸರ್ಕಾರದ ಸಾಲ ಸೌಲಭ್ಯ ಪ್ರಯೋಜನವಾಗಿದೆಯೇ ಎಂದು ಫಾಲೋಅಪ್ ಮಾಡಬೇಕಾದ ಸಹಾಯಕ ನಿರ್ದೇಶಕರು ಸಬ್ಸಿಡಿ ಸಾಲಕ್ಕೆ ಶಿಫಾರಸು ಮಾಡುವುದಷ್ಟೇ ನಮ್ಮ ಹೊಣೆ ಎಂದು ಬಿಟ್ಟರು. ಕಚ್ಚಾ ವಸ್ತು ಪೂರೈಕೆದಾರರನ್ನು ತಾವು ಕರೆಸಿಲ್ಲ. ಸಾಲಕ್ಕೆ ಶಿಫಾರಸು ಮಾಡಿದ ಪ್ರಿಯಾ ಅಥವಾ ಸವಿತಾ ಬಗ್ಗೆ ತಮಗೆ ಗೊತ್ತಿಲ್ಲ ಎಂದ ಗುರುಸ್ವಾಮಿ, ಪ್ರತಿ ಪ್ರಶ್ನೆಗೂ ನಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತೀರಾ ಎಂದು ಪ್ರಶ್ನಿಸಿದ್ದರು. ಫಲಾನುಭವಿಗಳು ನಿಗದಿತ ಅವಧಿಯಲ್ಲಿ ಗುರಿ ಸಾಧನೆಯ ಪ್ರಗತಿ ನೀಡಿಲ್ಲ, ಆದ್ದರಿಂದ ಸಾಲ ತಡವಾಗಿದೆ ಎಂದರು. ಅಷ್ಟರಲ್ಲಿ ಚಿತ್ತಾರದ ಕೋರಿಕೆ ಮೇರೆಗೆ ದಲಿತ ಮುಖಂಡರು ಮತ್ತು ಫಲಾನುಭವಿಗಳು ಸ್ಥಳಕ್ಕೆ ಬಂದರು. ಫಲಾನುಭವಿಗಳ ಖಾತೆಯಿಂದ ಹಣ ವರ್ಗಾವಣೆಯಾಗಿದೆ ಎಂದು ಹೇಳಿದಾಗ ಇದು ತಮಗೆ ಸಂಬಂಧಪಟ್ಟಿದ್ದಲ್ಲ ಎಂದು ಗುರುಸ್ವಾಮಿ ಸಮರ್ಥಿಸಿಕೊಂಡರು. ಇಲ್ಲ ಸರ್, ಇಲ್ಲಿದೆ ನೋಡಿ, ಈ ವರ್ಷ ಕೊಟ್ಟಿರೋ 4 ಜನ ಸಿಕ್ಕಿದೆ ನನಗೆ. ಟಾರ್ಗೆಟ್ ಬರ್ತದೆ, ನಾನು ಕಳಿಸಿದೆ. ನಾವು ಅವರ ಅಪ್ಲಿಕೇಶನ್ ಇಟ್ಕೊಂಡೆ ನೋಡಿ ಸರ್. ಇದು ಹೇಳಿ ಹೇಳಿ ಹೇಳಿ, ಇಲ್ಲಿ ನನ್ನ ಹತ್ರ ಇದೆ. ಹೇಳಿ 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 ಸರ್, ಹೇಳಿ. ನೀವೆಲ್ಲ ಒಟ್ಟಿಗೆ ಕೊಟ್ಟಿದ್ದಲ್ಲ ಅಪ್ಲಿಕೇಶನ್? ಯಾವ ಕೊಟ್ಟಿ ನೆನಪಿದೆಯಾ? ಅಪ್ಲಿಕೇಶನ್ ಕೊಟ್ಟಾಗಲ್ಲ ಸರ್, ಡಾಕ್ಯುಮೆಂಟ್ಸ್ ಈಗ ಸರ್ ಕೇಳಿ, ನಾನು ಕ್ಲಿಯರ್ ಮಾತಾಡ್ತೀನಿ. ನಾನು ನಿಧಾನವಾಗಿ ಮಾತಾಡ್ತೀನಿ. ಅಪ್ಲಿಕೇಶನ್ ಅಂದ್ರೆ ಇದೊಂದು ಕೊಟ್ಬಿಟ್ರೆ ಆಗಲ್ಲ, ಅರ್ಥ ಆಯ್ತಾ? ಮೇನ್ ಹೇಳಿ ಮೇಡಮ್, ಏನಮ್ಮ ಏನಮ್ಮ ಹೇಳಿ. ಏನ್ ಗೊತ್ತಾ, ನಮಗೆ ಡಾಕ್ಯುಮೆಂಟ್ಸ್ ಏನೇನ್ ಕೊಡ್ಬೇಕು ಅಂತ ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ. ಯಾರು ಬಂದಿರಮ್ಮ ನಿಮ್ಮ ಹತ್ರ? ನನ್ಗೆ ಇವ್ರಿಗೆ ಪ್ರಿಯಾ ಅಂತ ಹೇಳಿ ನನ್ಗೆ ಕೊಟ್ಟಿದ್ದು. ಪ್ರಿಯಾ ಅಂತ ಬಂದಿದ್ರ? ನೀವು ಬಂದಿಲ್ಲ, ನನ್ಗೆ ಇನ್ನೊಂದು ಬಂದಿಲ್ಲ ಅಂತಲ್ಲಮ್ಮ. ಇವರು ಬಂದು ಒಂದ್ಸರಿ ಎಲ್ಲ ಫುಲ್ ಮಾತಾಡಿದ್ದಾರೆ. ಮಾತಾಡಿ ಫೋಟೋಸ್ ಇದೆ ಮ್ಯಾಮ್, ಮಾತಾಡಿ ಕಚ್ಚಾ ವಸ್ತು ಪೂರೈಕೆದಾರ ದೇವಾನಂದ್ ಅವರನ್ನು ಫೋನ್ ಮೂಲಕ ಸಂಪರ್ಕಿಸಲಾಯಿತು. ತಾವು 3 ಫಲಾನುಭವಿಗಳಿಗೆ ಕೈಮಗ್ಗ ಯಂತ್ರ ಪೂರೈಸಿದ್ದು ತನ್ನದೇನು ತಪ್ಪಿಲ್ಲ ಎಂದು ದೇವಾನಂದ್ ಹೇಳಿದರು. ಬೆಳಗಾವಿಯ ಅನಿಲ್ ಎಂಬುವರು ಯಂತ್ರ ನೀಡದೆ ವಂಚಿಸಿರುವುದಾಗಿ ಅವರು ಆರೋಪಿಸಿದರು. ಕೆಲವರಿಗೆ ಮಿಷಿನ್ಗಳು ಬರಲಿಲ್ಲ, ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ. ಅದು ಹೆಂಗ್ ಮಿಷಿನ್? ನಾನು ನಿಮಗೆ ಮೇಡಮ್, ನಾನು ನಿಮಗೆ ಕೇಳಿ, ನೀವು ನಾನು ಇವಾಗ ಅಲ್ಲಿ ಟೋಟಲ್ 10 ಜನಕ್ಕೆ ಅಲ್ಲಿ ಪ್ಲಾನ್ ಮಾಡಿದ್ದು. 9 ಜನಕ್ಕೆ ಮಿಷಿನ್ ಅಲ್ಲಿ ಸಪ್ಲೈ ಆಗ್ಬೇಕಾಗಿರೋದು. ಅದರಲ್ಲಿ 3 ಜನಕ್ಕೆ ನಮ್ಮ ಕಡೆಯಿಂದ ಜಮಾ ಆಗ್ಬೇಕಾಗಿರೋ 3 ಕಡೆಯಿಂದ ಅದರಲ್ಲಿ 2 ಕಡೆ ಅವರಿಗೆ ಮಿಷಿನ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಮತ್ತೆ ಹಿಂಗೆ ನೀವು ನೋಡಬೇಕು, ಮನೆಗೆ ಹಾಕೊಟ್ಟಿದ್ದೀವಿ. ಆದ್ರೂ ಮನೆಗೆ ಹಾಕೊಟ್ಟಿದ್ದೀರಾ? ಮನೆ ನಾನು ನಿಮಗೆ ವಿಡಿಯೋ ಕಳ್ಸ್ಕೊಡ್ತೀನಿ. ನಂಗೆ ಬೇಡ, ನಾ ಬರ್ತೇನೆ ಅಲ್ಲಿ, ನೀವು ವಿಡಿಯೋ ಕಳಿಸ್ಬೇಡಿ ಹೇಳಿ. ಅಲ್ಲ, ನಾನು ಇವಾಗ ಅಲ್ಲಿ ಇಲ್ಲ, ಸ್ವಲ್ಪ ಹೊರಗಡೆ ಇದ್ದೀನಿ. ನೀವು ಇದ್ದಾಗ ಬರ್ತೇನೆ. ಸರಿ, ನೀವು ಬನ್ನಿ. ಅಲ್ಲ, ಅಲ್ಲಿ ಯೂನಿಟ್ ಅಲ್ಲಿ ನಾವು ಮಿಷನ್ ಹಾಕಿದ್ದೀವಿ. ನಂದು ಅದು ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆ ಅದಲ್ಲ ದೇವಾನಂದ್ ಅವರೇ, ದಯವಿಟ್ಟು ನನ್ನ ಪ್ರಶ್ನೆ ಕೇಳಿ. ನೀವು ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂತಲ್ವಾ? ಬಂದಿದೆಯಲ್ವಾ ನಿಮ್ಮ ಅಕೌಂಟಿಗೆ ಹಣ? ಅವರಿಗೆ ಮಿಷಿನೇ ತಲುಪಲಿಲ್ಲಲ್ಲ, ತಲುಪದ ಮೇಲೆ ನಿಮ್ಮ ಅಕೌಂಟಿಗೆ ಯಾಕೆ ಬಂತ ಹಣ? ಒಬ್ಬರಿಗೆ ಬರಲೇ ಇಲ್ಲ. ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಮತ್ತೆ ಯಾರಿಂದ? ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದಾರೆ. ದೇವಾನಂದ್ ನೀವೇ ಅಲ್ವಾ? ದೇವಾನಂದ್ ಅಕೌಂಟಿಗೆ ಬಂದಿರೋದಕ್ಕೆ 3 ಮಿಷನ್ ಹಾಕೋದಕ್ಕೆ 3 ಮಿಷನ್ ಕೊಟ್ಟಿದ್ದೀವಿ ಮೇಡಮ್. 3 ಮಿಷನ್ ಕೊಟ್ಟಿದ್ದೀವಿ. ಅವರಿಗೆ ಬರ್ಬೇಕಾಗಿರೋದು ನನ್ನಿಂದಲ್ಲ, ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಸಪ್ಲೈ ಆಗಿಲ್ಲ ಅಂತ ಅವರಿಂದ ಬರ್ಬೇಕಾಗಿರೋದು. ನಿಮ್ಮಿಂದ ಯಾವ್ದು ಬಾಕಿ ಇಲ್ವಾ? ನಮ್ದು ಯಾವ್ದು ಬಾಕಿಲ್ಲ ಮೇಡಮ್. ಯಾರ್ದು ಬಾಕಿಲ್ಲ? ನನ್ನದು ಬಾಕಿಲ್ಲ. ಇತ್ತ ಬೆಳಗಾವಿಯ ಅನಿಲ್ ವಿದ್ಯುತ್ ಕೈಮಗ್ಗದ ಅರ್ಧ ಭಾಗದ ಯಂತ್ರಗಳನ್ನು ಪೂರೈಸಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅನಿಲ್ ಒಪ್ಪಿಕೊಂಡಿದ್ದು, ಕಳೆದ ಕೆಲವು ದಿನಗಳ ಹಿಂದೆ ಫಲಾನುಭವಿಗೆ 25,000 ಹಣವನ್ನು ವರ್ಗಾಯಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಯಾಕೆ ಕೊಟ್ಟಿಲ್ಲ? ನಿಮ್ಮ ಅಕೌಂಟ್ ಯಾಕೆ ಹಣ ಬಂತಾಗ ಕೊಡದ್ಮೇಲೆ? ಹೌದು, ಕೊಡಕ್ಕಿಂತ ಮುಂಚೆ ಬಂದಿಲ್ಲ ಮೇಡಮ್. ಅವ್ರಿಗೆ ನಾನು ನೋಡಿ ಅದು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಸುಮ್ಮನೆ ಹೇಳ್ಬೇಡಿ. ನೀವು ತೋರಿಸ್ತಾ ಮೇಡಮ್? ಹೆಂಗೆ ತೋರಿಸ್ತೀರ ನೀವು? ಯಾವ ಬರ್ತೀರಾ ಮಡಿಕೇರಿಗೆ? ಅಲ್ಲ, ನೀವು ಮೇಡಮ್ ಅವ್ರಿಗೆ
ಅವ್ರಿಗೆ ದುಡ್ಡು ಹಾಕಿದ್ರೆ ನಿಮ್ಗೆ ಪ್ರೂಫ್ ಬೇಕಾ? ಅಪ್ರೂವ್ ಬೇಕು ನನಗೆ. ಕೊಡ್ತೀವಲ್ಲ ಅದಕ್ಕೆ ನನಗೆ ಕೈಮಗ್ಗದಿಂದ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಅವರಿಗೆ ಪ್ರಾಬ್ಲಮ್ ಆಗಿದೆ, ಅದು ನನಗೆ ಬೇಕು. ನಾನು ಕಟ್ಟಿದ್ದೀನಿ ನಾನು ಫೋನ್ ಮಾಡಿದ ಕಂಪ್ಲೇಂಟ್ ಆಗಿದೆ ಅಂದಾಗ ನನ್ನ ಅಕೌಂಟ್ಗೆ ಅಮೌಂಟ್ ಹಾಕಿದ್ದಾರೆ. ಎಷ್ಟು? 25,000 ಹಾಕಿದ್ದಾರೆ. ನಾನು ಕಟ್ಟಿದ್ದೀನಿ ಅಂದ ತಕ್ಷಣ ಹಾಕಿದ್ದೀನಿ. ಅಲ್ಲ, ಅವರು ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ 25,000 ಕೊಟ್ಟಿದ್ದೀರಾ? ಮೇಡಮ್ ನಾನಾಗೆ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಕೊಡ್ತಾ ಇದ್ದೀರಿ ನೀವು ಹಂಗೆ? ಯಾರಿಗೆಲ್ಲ ಕೊಡ್ತಾ ಇದ್ದೀರಾ? ನಾನು ಒಬ್ಬರದೇ ಮೇಡಮ್, ನನಗೆ ಯಾವ್ದಿದೆ ಅದೊಬ್ಬರದೆಲ್ಲ ನನ್ನ ಕೇಸು. ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಾಲ ಸೌಲಭ್ಯ ಗೋಜಲಾಗಿದೆ. ವಿದ್ಯುತ್ ಕೈಮಗ್ಗದ ಚಾಲನೆಯೇ ಗೊತ್ತಿಲ್ಲದ ಫಲಾನುಭವಿಗಳು ಯಂತ್ರವನ್ನು ಇಟ್ಟುಕೊಳ್ಳಲಾಗದೆ ಆ ಮೂಲಕ ಸಂಪಾದನೆಯನ್ನು ಮಾಡಲಾಗದೆ ಪರಿತಪ್ಪಿಸುತ್ತಿದ್ದಾರೆ. ಜೊತೆಗೆ ತಮ್ಮ ಕೈಗೆ ಸಿಗದ ಲಕ್ಷಾಂತರ ಸಾಲದ ಬಡ್ಡಿ ಮತ್ತು ಕಂತನ್ನು ಕಟ್ಟುತ್ತಿದ್ದಾರೆ. ಬಡ ಮಹಿಳೆಯರು ಮತ್ತು ವಿಧವೆಯರು ಕೂಲಿ ನಾಲಿ ಮಾಡಿದ ಹಣವನ್ನು ಬ್ಯಾಂಕಿಗೆ ಸುರಿಯುವಂತಾಗಿದೆ. ದೇವಾನಂದ್ ಎಂಬುವರು ಮಹಿಳೆಯರಿಗೆ ತರಬೇತಿಯನ್ನೇ ನೀಡದೆ ಯಂತ್ರ ಪೂರೈಸಿರುವುದು, ಕೆಲವರಿಗೆ ಯಂತ್ರದ ಅರ್ಧ ಭಾಗ ಮಾತ್ರ ಪೂರೈಸಿರುವುದು ಮತ್ತು ಇಲಾಖಾ ಅಧಿಕಾರಿ ಗುರುಸ್ವಾಮಿ ತಮ್ಮ ಜವಾಬ್ದಾರಿಯನ್ನೇ ಮರೆತು ವರ್ತಿಸುತ್ತಿರುವುದು ಇವೆಲ್ಲವೂ ಮೇಲ್ನೋಟಕ್ಕೆ ತೀವ್ರ ಶಂಕೆಗೆ ಎಡೆ ಮಾಡಿಕೊಟ್ಟಿದೆ. ಈ ಪ್ರಕರಣದಲ್ಲಿ ಕಚ್ಚಾ ವಸ್ತು ಪೂರೈಕೆದಾರರು, ಮಧ್ಯವರ್ತಿಗಳೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದ್ದು, ಸಮಗ್ರ ತನಿಖೆ ನಡೆದರೆ ಮಾತ್ರ ಸತ್ಯಾಸತ್ಯತೆ ಹೊರಬೀಳುವ ಸಾಧ್ಯತೆ ಇದೆ.